ದೇವಿಯೇ ದೇವನೇ ಈಶ್ವರಿಯೇ ಈಶ್ವರಿಯೇ. ಸ್ವಾಮಿ ಶರಣು, ಸ್ವಾಮಿಯೇ ಶರಣಮಯ್ಯಪ್ಪ. ಇದು ನಾವು ಈಗ 2025 ಇಸ್ವಿಲಿ ನಾವು ನಮ್ಮ ಒಂದು ಶಬರಿಮಲೆ ಯಾತ್ರೆನ ಕೈಗೊಂಡಿದ್ದೀವಿ ನೋಡ್ರಿ. ಇವರು ಫಸ್ಟೇ ವರ್ಷದ ಕನ್ಯಾ ಸ್ವಾಮಿ. ಬರ್ರಿ ಸ್ವಾಮಿ ಬಗ್ಗೆ ಇವ್ರು ನೋಡ್ರಿ, ಇವರು ಮಣಿಕಂಠ ಸ್ವಾಮಿ, ಯೋಗಿ ಸ್ವಾಮಿ ಅಂತ, ಇವರು ಭರತ ಸ್ವಾಮಿ ಅಂತ. ಇವ್ರಿಬ್ರದ್ದು ಫಸ್ಟೇ ವರ್ಷ ನೋಡ್ರಿ. ಇವರು ನಮ್ಮ ರವೀಣ ಸ್ವಾಮಿ ನೋಡ್ರಿ, 26 ಸ್ವಾಮಿಗಳು ಇವರೇ ನಮ್ಮ ರವೀಣ ಸ್ವಾಮಿ ಅಂತ. ಇವ್ರು ನೋಡ್ರಿ ಕಾರ್ತಿಕ್ ಸ್ವಾಮಿ, ನಮ್ಮ ಡ್ರೈವರ್ ಸ್ವಾಮಿಗಳು. ಅವ್ರು ನೋಡ್ರಿ ಕೇಶವ ಸ್ವಾಮಿಗಳು ಇವರು. ಈ ಸಲ ನಮ್ಮ ಶಬರಿಮಲೆ ಯಾತ್ರೆ ಮಾಡಿಸ್ತಿರುವ ವಾಹನ ಇದು ರೆಂಟಲ್ಲೇ, ಓನ್ ವೆಹಿಕಲ್ ಅಂತೂ ಅಲ್ಲ, ವೈಟ್ ಬೋರ್ಡು ಸೆಲ್ಫ್ ಡ್ರೈವ್ ಕಾರ್. ಇದು ಚೆನ್ನಾಗಿದೆ, ಟಯೋಟದು. ಬನ್ನಿ ಹೋಗೋಣ. ಎಲ್ಲ ಸ್ವಾಮಿಗಳು ಕೂತ್ಕೊಂಡ್ರು. ಬನ್ನಿ ನಾವು ಮುಂದೆ ಎಲ್ಲಿ ಹೋಗ್ತೀವಿ ಅಂತಂದರೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಒಂದು ಶಬರಿಮಲೆ ಯಾತ್ರೆಯ ಫಸ್ಟ್ನೇ ಒಂದು ದೇವಸ್ಥಾನ ವಿಸಿಟ್ ಮಾಡಿದ್ದೀವಿ ನಾವು. ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮಾಕನಹುಂಡಿ ಅಂತ ಮೈಸೂರು ಹತ್ರ ಇದೆ, ಅಂದರೆ ಮೈಸೂರು ಟು ನಂಜನಗೂಡು ರೋಡಲ್ಲಿ. ನೋಡಿ, ನಮ್ಮ ಎರಡನೆಯ ಒಂದು ಪುಣ್ಯ ಸ್ಥಳ ಈ ಒಂದು ಅಯ್ಯಪ್ಪನ ಯಾತ್ರೆಯಲ್ಲಿ ನಂಜನಗೂಡು. ಎರಡನೇ ದೇವಸ್ಥಾನ ಶ್ರೀಕೃಷ್ಣ ದೇವಸ್ಥಾನ. ನೋಡಿ ಸ್ವಾಮಿಗಳೇ, ನಾವು ಗುರುವಾಯೂರಿಂದ ಹೊರಟ್ವಿ ಎಲ್ಲಿಗೆ, ಇವಾಗ ಪಂದಳಂಗೆ. ಇವಾಗ ಡ್ರೈವರ್ ಇವರು, ಈ ಡ್ರೈವರ್ ಹೊಸ ಡ್ರೈವರ್ ಇವರು. ಆಮೇಲೆ ಅಲ್ಲಿ ನಿದ್ದೆ ಮಾಡ್ತಾರ ನೋಡಿ, ಅವರು ಹೆವಿ ಡ್ರೈವರ್. ಆಮೇಲೆ ಈ ಡ್ರೈವರ್ ಹಿಂದಗಡೆ ಒಬ್ರು ಅವ್ರು ನೋಡ್ರಿ, ಇವ್ರನ್ನ ನೋಡ್ಕೊಂಡ್ಬಿಡ್ರಿ. ಆಮೇಲೆ ಹೇಳ್ತೀನಿ ಇವ್ರ ಬಗ್ಗೆ ವಿಡಿಯೋದಲ್ಲಿ. ಮತ್ತೆ ಹಿಂದಗಡೆ ಅವ್ರು ನೋಡ್ರಿ ಇಬ್ರು, ಇನ್ನೊಬ್ರು ಮಕ್ಕ ಕಾಣಿಸ್ತಾ ಇಲ್ಲ, ಮಲ್ಕೊಂಡ್ಬಿಟ್ಟಿರ್ತಾರೆ ಬಿಡ್ರಿ. ನೆಕ್ಸ್ಟ್ ಹೇಳ್ತೀನಿ ಅವ್ರ ಬಗ್ಗೆ ಎಲ್ಲ ವಿಡಿಯೋನಲ್ಲಿ. ಬನ್ನಿ ನೆಕ್ಸ್ಟ್ ಪಂದಳಮಲ್ಲಿ ಸಿಗೋಣ. ಕೊನೆಗೂ ನಮಗೆ ಎಲ್ಲೂ ಊಟ ಸಿಗಲಿಲ್ಲ ಸ್ವಾಮಿ. ಎಲ್ಲ ಬರೀ ಮೋಸ ಮಾಡೋದು ಇಲ್ಲಿ, ಪ್ಯೂರ್ ವೆಜ್ ಅಂತಂದು ಹೇಳಿ. ನೋಡಿ, ನಾವು ಇವಾಗ ಪಂದಳಕ್ಕೆ ಬಂದಿದ್ದೀವಿ. ಸ್ವಾಮಿ ಶರಣು, ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ ಸ್ವಾಮಿ, ಇವಾಗ ನಾವು ಪಂದಳಂಬಲ್ಲಿರೋ ಅಯ್ಯಪ್ಪ ಸ್ವಾಮಿಯ ಹುಟ್ಟಿ ಬೆಳೆದಂಥ ಅರಮನೆಗೆ ಬಂದಿದ್ದೀವಿ. ಬನ್ನಿ ಅರಮನೆ ನೋಡೋಣ ಹೆಂಗಿದೆ ಅಂತ. ನೋಡಿ ಸ್ವಾಮಿ, ಆಯುರ್ವೇದ ಹಾಸ್ಪಿಟಲ್ ಹೆಂಗಿದೆ ಅಂತ. ಚೆನ್ನಾಗಿದೆ ಟೆಂಪಲ್ ನೋಡೋಕ್ಕೆ. ಬನ್ನಿ ಹೋಗೋಣ. ಅಯ್ಯಪ್ಪನ ಪ್ಯಾಲೇಸ್ ನೋಡಿ. ಇವ್ರು ಸಣ್ಣ ಸ್ವಾಮಿಗಳು, ಮಣಿಕಂಠ ಸ್ವಾಮಿಗಳು ಇವರು. ಯಾವ ಅರಮನೆ ಸ್ವಾಮಿ? ಅಯ್ಯಪ್ಪನ ಅರಮನೆನಾ? ತೋರಿಸ್ತೀರಾ? ಓಕೆ. ಪಂದಳಂ ಪ್ಯಾಲೇಸ್ ರೈಟ್ ಸೈಡ್. ಸ್ವಾಮಿ ಪ್ಯಾಲೇಸ್ ಅಯ್ಯಪ್ಪಂದು. ನಾವು ಇದೊಂದು ಪ್ಯಾಲೇಸ್ ಅಂದ್ಕೊಂಡ್ವಿ, ಇಲ್ಲ, ಎಲ್ಲ ಪ್ಯಾಲೇಸು. ಇಲ್ಲಿ ಒಡವೆಗಳಿರೋದು ಅಯ್ಯಪ್ಪಂಗೆ. ವರ್ಷಕ್ಕೊಂದು ಸಲ ಬರುತ್ತಲ್ಲ ಪೂಜೆ ಮಾಡೋಕ್ಕೆ. ಸೊ ಅದು ಒಂದು ಒಡವೆಗಳಿಕ್ಕಿರೋದು. ಅಲ್ಲಿ ಫೋಟೋಗ್ರಫಿ ಅಲೌಡ್ ಇಲ್ಲ. ನಾನಿದು ಪಂಪಾ ರಿವರ್ ಅಂದ್ಕೊಂಡೆ ಸ್ವಾಮಿ. ಪಂಪಾ ರಿವರ್ ಅಲ್ಲ ಅಂತೆ, ಯಾವುದೋ ತಿರುಮಲ ಡ್ಯಾಮ್ ಅಂತ ಏನೋ ಬರುತ್ತಂತೆ. ನಮಗೂ ಅಷ್ಟೇ ಗೊತ್ತಿರೋದು, ಅವ್ರು ಹೇಳಿದ್ದಷ್ಟೇ. ನೋಡಬೇಕು. ನೋಡಿ ಸ್ವಾಮಿ, ಸ್ವಲ್ಪ ಯಾಮಾರಿದ್ರು ಇಲ್ಲಿ ಅಷ್ಟೇ. ಇದೆಲ್ಲ ಅರಮನೆ ಅಂತೆ. ಇದೆಲ್ಲನೂ ಅಯ್ಯಪ್ಪನ ಪ್ಯಾಲೇಸ್ ಅಂತಾರೆ. ಇದು ರಾಜಶೇಖರ ಮಂಟಪ. ಇದೆಲ್ಲ ಅರಮನೆಗಳೇ ಅಂತೆ. ಹಳೆ ಕಾಲದ ಮನೆಗಳು ನೋಡಿ ಹೆಂಗಿದೆ.
ನಾವು ಇವಾಗ ತಾನೇ ಜಸ್ಟ್ ಎರುಮಲೆಗೆ ರೀಚ್ ಆಗಿದ್ದೀವಿ. ಅಯ್ಯಪ್ಪ ನೋಡಿ ಅಲ್ಲಿ ನಿಲ್ಸಿದ್ದೀವಿ ನಮ್ಮ ಕಾರು. ಇವಾಗ ನಾವು ಕಾಯಿಗಳೆಲ್ಲ ಎತ್ಕೊಂಡು ಹೊಡಿಯೋಕ್ಕೆ ಹೊರಟಿದ್ದೀವಿ. ನೋಡಿ ಸ್ವಾಮಿಗಳೇ, ನಾವಿವಾಗ ಎರುಮಲೆಗೆ ಬಂದಿದ್ದೀವಿ. ಸೊ ಇದು ನಮಗೆ ನೆಕ್ಸ್ಟು ಇಲ್ಲಿಂದ ನಾವು ಹೊರಡೋದೆ ಶಬರಿಮಲೆಗೆ. ನೋಡಿ ಅಲ್ಲಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಶ್ರೀ ಧರ್ಮಶಾಸ್ತ್ರನ ಮತ್ತು ನಾವು ಇಲ್ಲಿ ತಲಪ್ಪರಮಲ ಅನ್ನೋ ಅವರು ಒಂದು ಅನುಯಾಯಿಗಳು, ಅವ್ರ ಫಾಲೋವರ್ಸ್, ಅವರು ಅಯ್ಯಪ್ಪ ಸ್ವಾಮಿ ಫಾಲೋವರ್ಸು. ಇಲ್ಲಿಗೆ ಬರ್ತೀವಿ. ಇಲ್ಲಿ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗಬೇಕು. ನೋಡಿ ಸ್ವಾಮಿ, ಆ ಒಂದು ಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಅಲ್ಲಿ ಏನು ಕಾಯಿ ಹೊಡೆದ್ವಿ ಅಲ್ಲಿಂದ ಇಲ್ಲಿ ಗಂಟ ತತ್ವಮಸಿ ಈ ಒಂದು ದೇವಸ್ಥಾನ ಗಂಟ ನಾವು ಕುಣ್ಕೊಂಡು ಬಣ್ಣ ಹಚ್ಕೊಂಡು ಬರಬೇಕು. ಮೊದಲನೇ ವರ್ಷದವರು ಅವ್ರು ಇವ್ರು ಕೊಂಡ್ರು ಸ್ವಾಮಿಗಳು. ನೆಕ್ಸ್ಟ್ ತತ್ವಮಸಿ ಎಲ್ಲ ಅಯ್ಯಪ್ಪನೇ. ಸೊ ಇಲ್ಲಿ ರೌಂಡ್ ಹಾಕಿ ದರ್ಶನ ಮಾಡ್ಕೊಂಡು ಹೋಗೋದು. ಕ್ಲೋಸ್ ಆಗಿರುತ್ತೆ, ಬಟ್ ಆಚೆ ಕಡೆ ಕೈ ಮುಗಿಯೋದು ಅಷ್ಟೇ. ಸರಿ ಸ್ವಾಮಿ, ನಾವು ಎರುಮಲೆಯಿಂದ ಪಂಪಾಗಿ ಹೋಗ್ಬೇಕಾದ್ರೆ ಮ್ಯಾಪ್ ಹಾಕೊಂಡ್ಬಂದ್ವಿ. ಯಾವ ರೂಟ್ ಅಂತ ಗೊತ್ತಿಲ್ಲ, ಬಟ್ ಮಾತ್ರ ಸೂಪರಾಗೈತೆ ವ್ಯೂ. ನೋಡಿ ನೋಡಿ ನೋಡಿ. ಕಂಡು ಪಂಪಾದಲ್ಲೆಲ್ಲ ಸ್ನಾನ ಮಾಡಿಕೊಂಡು ಇಡುಮುಡಿ ಕಟ್ಕೊಂಡು ಇವಾಗ ಹೊರಟಿದ್ದೀವಿ ನಾವು 7 ಜನ ಸ್ವಾಮಿಗಳು. ಇವಾಗ ನಮ್ಮ ಒಂದು ಶಬರಿಮಲೆಯ ಸಣ್ಣಪಾದ ಯಾತ್ರೆ ಸ್ಟಾರ್ಟ್ ಆಗಿದೆ, ನಡೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡೋಣ ಪೂರ್ತಿ ಬೆಟ್ಟ ಹೇಗೆ ಹತ್ತುತ್ತೀವಿ ಅಂತ ನಾನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ನೋಡಿ. ಸ್ವಾಮಿಗಳೇ, ಅಂತೂ ಇಂತೂ ದರ್ಶನ ಆಯಿತು, ಅಯ್ಯಪ್ಪನ ದರ್ಶನ. ಸೊ ತುಂಬ ಚೆನ್ನಾಗಾಯಿತು. ನಾವಿವಾಗ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ತುಪ್ಪದ ಕಾಯಿ ಹೊಡೆದ್ಬಿಟ್ಟು ಸೊ ನಮ್ಮ ಒಂದು ಯಾತ್ರೆನ ಇಲ್ಲಿಗೆ ಮುಕ್ತಾಯ ಆಗಿಲ್ಲ. ಯಾಕಂತಂದರೆ ಇನ್ನೂ 1-2 ಪ್ಲೇಸಸ್ ನೋಡೋದಿದೆ, ಅದು ನಾಳೆ ಹೋಗ್ತೀವಿ. ಹಾಗೆ ಈ ವಿಡಿಯೋ ನೋಡ್ತಾ ಇರಿ.